ನಮಸ್ಕಾರ ವೀಕ್ಷಕರೇ. ಈ ರಾಶಿಯವರಿಗೆ ನೀವು ಇಷ್ಟಪಟ್ಟವರ ಜೊತೆ ವಿವಾಹ ಆಗುವ ಯೋಗ ನಿಮಗೆ ಬರುತ್ತದೆ. 2021 ವರ್ಷದಲ್ಲಿ ಮೇಷ ರಾಶಿಯಲ್ಲಿ ಜನಿಸಿದವರು ನಿಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತೀರಾ. ಹಾಗೆಯೇ ನಿಮ್ಮ ಆರ್ಥಿಕ ಜೀವನವು ಈ ವರ್ಷದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಹಾಗೆಯೇ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಮೊದಲು ನೀವು ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತೀರಾ. ನಂತರ ಫೆಬ್ರವರಿ 15ರಿಂದ ಮಾರ್ಚ್ ತಿಂಗಳ ಮಧ್ಯದ ಸಮಯ ಉದ್ಯೋಗದಲ್ಲಿ ಇರುವ ಜನರಿಗೆ ವಿಶೇಷ ಜಾಗರೂಕತೆಯಿಂದ ಕೂಡಿರುತ್ತದೆ. ಹಾಗೆಯೇ ಮೇಷರಾಶಿಯಲ್ಲಿ ಜನಿಸಿದವರು ವ್ಯಾಪಾರ ಮಾಡಲು ಬಯಸಿದರೆ ಅವರಿಗೆ ಇದು ಒಳ್ಳೆಯ ದಿನವಾಗಿದೆ. ಹಾಗೆಯೇ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ಸಹ ಅವರು ಪಡೆಯುತ್ತಾರೆ. ಹಾಗೆಯೇ ಹಲವಾರು ಮಾರ್ಗಗಳಲ್ಲಿ ಕೆಲಸ ಮಾಡುವ ಮೂಲಕ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಇದರೊಂದಿಗೆ ವಿದೇಶಿ ಮೂಲಗಳ ಮೂಲ ಸಂಪಾದಿಸುವ ಯಶಸ್ಸನ್ನು ಕಾಣುತ್ತಾರೆ. ಜೊತೆಗೆ ನಿಮ್ಮ ತಂದೆ ತಾಯಿಯರಿಗೆ ಈ ಹಿಂದೆ ಆರೋಗ್ಯ ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳು ದೂರ ಆಗುತ್ತವೆ. ಸೆಪ್ಟೆಂಬರ್ನಿಂದ ನವೆಂಬರ್ ಮಧ್ಯದಲ್ಲಿ ಆರ್ಥಿಕ ಎದುರಾಗುತ್ತದೆ. ಜೊತೆಗೆ ಈ ರಾಶಿಯಲ್ಲಿ ಜನಿಸಿದ ವಿದ್ಯಾರ್ಥಿಗಳಿಗೆ ಈ ವರ್ಷ ಮಿಶ್ರ ಫಲಿತಾಂಶವನ್ನು ನೀಡುತ್ತದೆ. ಹಾಗೆಯೇ ಜನವರಿ, ಮಾರ್ಚ್, ಮೇ ಮತ್ತು ಜುಲೈ ಹಾಗೂ ನವೆಂಬರ್ ತಿಂಗಳು ನಿಮಗೆ ಉತ್ತಮವಾಗಿ ಇರುತ್ತವೆ. ಆದರೆ ಫೆಬ್ರವರಿ, ಏಪ್ರಿಲ್, ಜೂನ್, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಸಮಯವು ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಕಾರಣ ಆ ಸಮಯದಲ್ಲಿ ನೀವು ಹಲವಾರು ಬಗೆಯ ತೊಂದರೆಗಳನ್ನು ಸಹ ಎದುರಿಸಬಹುದು. ಇನ್ನು ನಿಮ್ಮ ಕುಟುಂಬದವರ ಜೊತೆ ಸಮಯವನ್ನು ಕಳೆಯುತ್ತೀರಿ. ಜೊತೆಗೆ ನಿಮ್ಮ ಕುಟುಂಬದ ಜೀವನದಲ್ಲಿ ಶನಿ ಗ್ರಹ ಮತ್ತು ಮಂಗಳ ಗ್ರಹ ನಿಮಗೆ ಅನೇಕ ರೀತಿಯ ಸವಾಲುಗಳನ್ನು ಕೊಡುತ್ತದೆ. ಆದ್ದರಿಂದ ನೀವು ಮೊದಲು ಕುಟುಂಬದ ಮೇಲೆ ನಿಮಗೆ ಸಿಗಬೇಕಾದರೆ ಕೆಲವೊಂದು ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಆದರೆ ಸೆಪ್ಟೆಂಬರ್ನಿಂದ ನವೆಂಬರ್ವರೆಗಿನ ಸಮಯವು ಕುಟುಂಬ ಜೀವನಕ್ಕೆ ತುಂಬ ಉತ್ತಮವಾಗಿ ಇರುತ್ತದೆ. ಹಾಗೆಯೇ ಈಗಿನ ವಿವಾಹ ಮಾಡಿಕೊಂಡಿರುವವರಿಗೆ ಶನಿ ಮತ್ತು ಶುಕ್ರ ಗ್ರಹದ ದೃಷ್ಟಿ ತೊಂದರೆಯನ್ನು ನೀಡುತ್ತದೆ. ಈ ಶನಿ ಮತ್ತು ಶುಕ್ರ ಗ್ರಹ ಪರಿಣಾಮವಾಗಿ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಕಲಹಗಳು ಸಹ ಆಗಬಹುದು. ಈ ರಾಶಿಯಲ್ಲಿ ಜನಿಸಿದವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇದು ಒಳ್ಳೆಯ ಸಮಯವಾಗಿದೆ. ನಂತರ ಅವರು ಏಪ್ರಿಲ್ನಿಂದ ಸೆಪ್ಟೆಂಬರ್ ಸಮಯದಲ್ಲಿ ಅದೃಷ್ಟವನ್ನು ಪಡೆಯುತ್ತಾರೆ. ಜೊತೆಗೆ ಉನ್ನತ ಮಟ್ಟದಲ್ಲಿ ಪ್ರಗತಿಯನ್ನು ಸಹ ಹೊಂದುತ್ತಾರೆ. ಈ ರಾಶಿಯಲ್ಲಿ ಜನಿಸಿದವರು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ 2021ನೇ ವರ್ಷ ಅಂತ್ಯದವರೆಗೂ ತುಂಬ ಉತ್ತಮವಾಗಿದೆ. ಜೊತೆಗೆ ನೀವು ಇಷ್ಟಪಟ್ಟವರ ಜೊತೆ ನಿಮ್ಮ ಮದುವೆ ಆಗುವ ಯೋಗವೂ ಸಹ ಇದೆ. ಇನ್ನು 2021ನೇ ವರ್ಷದಲ್ಲಿ ನೀವು ಜಾಗರೂಕರಾಗಿ ಇದ್ದರೆ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ಲಾಭವನ್ನು ನೀವು ಪಡೆಯಬಹುದು. ಆದರೆ ಆಯಾಸ ಮತ್ತು ಸಣ್ಣ ಪುಟ್ಟ ಸಮಸ್ಯೆಗಳು ಎಲ್ಲರಿಗೂ ಸಹ ಸಾಮಾನ್ಯವಾಗಿ ಇರುತ್ತವೆ. ಇದನ್ನು ಹೊರತುಪಡಿಸಿ ಯಾವುದೇ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುವುದಿಲ್ಲ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಷಯದ ಬಗ್ಗೆ ತಿಳಿಯಲು ಗುರೂಜಿಗೆ ಕಾಲ್ ಮಾಡಿ. ಧನ್ಯವಾದಗಳು.